ಅಮ್ಮ, ಚಿಕ್ಕಮ್ಮ ಎಲ್ಲ ಬನ್ನಿ, ಕುತ್ಕೊ ಬನ್ನಿ. ಬಿಂದು, ಇದೇನೇ ನಿಮ್ಮ ರೂಮು? ತುಂಬ ಚೆನ್ನಾಗಿದೆ ಕಣೆ. ಅಲ್ವಾ ಸಿಂಧು ಅಕ್ಕ? ನಾನು ಅಷ್ಟೇ ಹಾಗೆ ಹೇಳ್ದೆ, ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ಚೆನ್ನಾಗಿದೆ ಅಲ್ವಾ ಬಿಂದು? ರೂಮ್ ತುಂಬ ದೊಡ್ಡದಾಗಿದೆ ಕಣೆ. ಹ್ಞೂ ಅಕ್ಕ, ಕುತ್ಕೊಳ್ಳಿ ಎಲ್ಲರೂ, ನಿಂತೇ ಇದ್ದೀರಲ್ಲ. ಚಿಕ್ಕಮ್ಮ ಕುತ್ಕೊಳ್ಳಿ. ಅಮ್ಮ ಬಾಮ್ಮ ಕುತ್ಕೋ. ಬೇಡಮ್ಮ ಬಿಂದು, ಕುತ್ಕೊಂಡ್ರೆ ಲೇಟ್ ಆಗುತ್ತೆ, ಹೊರಡೋಣ ನಡಿ. ಟೈಮ್ ಆಗುತ್ತೆ ಸುಮ್ಮನೆ, ಆಮೇಲೆ ರಾವ್ಗಾಲ ಬರೋ ಅಷ್ಟರಲ್ಲಿ ನಿಮ್ಮನ್ನ ನಾವು ಮನೆ ತುಂಬಿಸ್ಕೋಬೇಕು. ನಡೀರಿ. ಅಮ್ಮ ಸ್ವಲ್ಪ ಹೊತ್ತು ಕುತ್ಕೋ ಬಾ ಅಮ್ಮ, ಏನಾಗಲ್ಲ. ಈಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀರಾ, ಇಷ್ಟು ಬೇಗ ಹೊರಡೋದಾ? ಅಲ್ಲಿ ಅಪ್ಪ ಎಲ್ಲರೂ ಕೂತಿದ್ದಾರೆ ಊಟಕ್ಕೆ ಈಗ. ಬಾವಾನು ಅಷ್ಟೇ, ಅಪ್ಪನೂ ಅಷ್ಟೇ, ಎಲ್ಲರೂ ಅವ್ರದ್ದೆಲ್ಲ ಆಗಲಿ, ಬಾ ಅಲ್ಲಿವರೆಗೂ ಕುತ್ಕೋ ಬಾ. ಕಣೆ ಅಕ್ಕ, ಗಂಡಸರುಗಳೆಲ್ಲ ಇವಾಗ ಕೂತವ್ರು ಊಟಕ್ಕೆ, ಅವ್ರದ್ದೆಲ್ಲ ಆಗೋದಿನ್ನು ಅರ್ಧ ಗಂಟೆ ಆಯ್ತೈತೆ. ಬಾ ಹೊರದ್ರಾಯ್ತು, ಕುತ್ಕೋ ಬಾ, ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೋ ಬಾ. ಸರಿ ಮತ್ತೆ. ಬಿಂದು, ನೀನು ಇಂಟೇ ಇದೆಯಲ್ಲೇ, ಕುತ್ಕೋ ಬಾರೆ. ಅಯ್ಯೋ ಪರವಾಗಿಲ್ಲ ಅಕ್ಕ, ಇಷ್ಟೋ ತನಕ ಕೂತು ಕಾಲು ಯಾಕೋ ಹಿಡ್ಕೊಂಡಂಗಾಗೈತೆ, ಸ್ವಲ್ಪ ಹೊತ್ತು ಹಿಂಗೆ ನಿಂತಿರ್ತೀನಿ. ಓ ಹೌದಾ, ಸರಿ ಬಿಡು. ಬಿಂದು, ಇದೇ ನಿಮ್ಮ ರೂಮು ಅನ್ಸುತ್ತಲ್ವಾ? ಹ್ಞೂ ಚಿಕ್ಕಮ್ಮ, ರೂಮು ತುಂಬ ದೊಡ್ಡದಾಗಿದೆ ಕಣೆ. ಬೀರು ಗೀರು ಎಲ್ಲ ತೊಗೊಂಡ್ಬಿಟ್ರೆ ಎಲ್ಲ ಇಟ್ಕೋಬೋದು ಅಲ್ವೇನೆ ಅಕ್ಕ? ಅಯ್ಯೋ ಬೀರು ಗೀರು ಎಲ್ಲ ಏನಕ್ಕೆ? ರೂಮಲ್ಲಿ ವಾರ್ಡ್ರೋಬ್ ಎಲ್ಲ ಇದೆ ಅನಿಸುತ್ತೆ. ಇನ್ನೇನಕ್ಕೆ ಬೀರು? ಸುಮ್ಮನೆ ಒಂದು ಮಂಚ ಹಾಸಿಗೆ ಕೊಡಿಸಿದ್ರೆ ಆಯಿತು. ಇದೇನಕ್ಕ ಹಿಂಗಂತ್ಯ? ವಾರ್ಡ್ರೋಬ್ ಇದ್ರೂ ಒಡವೆ ಎಲ್ಲ ಇಟ್ಕೊಳ್ಳೋಕ್ಕೆ ಬೀರು ಬೇಡವಾ? ಒಂದು ಬೀರು ಕೊಡಿಸು, ಪರವಾಗಿಲ್ಲ. ಅಯ್ಯೋ ಈಗ ಮದುವೆ ಖರ್ಚು ಮಾಡಿರೋದೇ ಸಾಲದ, ಇನ್ನು ಅದು ಬೇರೆ. ಬಿಡು, ಏನು ಬೇಡ. ನೋಡೆ ಬಿಂದು, ಬೀರು ಗೀರು ಎಲ್ಲ ಈಗಲೇ ತಕ್ಕೊಡೋಕ್ಕಾಗಲ್ಲಮ್ಮ. ಈಗ ಏನಿದ್ರು ಒಂದು ಹಾಸಿಗೆ ಮಂಚ ಕೊಡಿಸ್ತೀವಿ. ಬೀರು ಇನ್ನೊಂದು ಸ್ವಲ್ಪ ದಿವಸ ನೋಡೋಣ. ಏನು ವಾರ್ಡ್ರೋಬ್ ಇದೆಯಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊ ಏನು? ಹ್ಞೂಮ್ಮ ಸರಿ. ಅಮ್ಮ ಹಾಗಲ್ಲಮ್ಮ, ಹೇಗೂ ಈಗ ಮಂಚ ಹಾಸಿಗೆ ಕೊಡಿಸ್ತೀರಾ, ಹಾಗೆ ಬೀರೂ ಕೊಡಿಸ್ಲೇಬೇಕಲ್ವೇನಮ್ಮ? ಅವಳು ಒಡವೆ ಎಲ್ಲ ಪಾಪ ಎಲ್ಲಿಕ್ಕೋತಾಳೆ. ಅದರಲ್ಲೂ ಈ ವಾರ್ಡ್ರೋಬ್ಗಳಲ್ಲಿ ಯಾವುದೂ ಕನ್ನಡಿನೇ ಇಲ್ಲ ನೋಡು. ಒಂದು ಕನ್ನಡಿ ಇರೋದು, ಬೀರು ಕೊಡಿಸ್ಬಿಡಮ್ಮ. ಅಯ್ಯೋ ನೀನೇನಮ್ಮ ಹೇಳ್ತೀಯ? ಕೊಡೋರು ನಾವು ತಾನೇ. ಈಗ ಆಗಿರೋ ಖರ್ಚು ಅಷ್ಟಿಷ್ಟಲ್ಲ, ಸುಮ್ಮನೆ ಇರು. ಅಲ್ಲ, ಅವಳಿತ್ತವಿರೋ 4 ಬಟ್ಟೆ, 4 ಒಡವೆಗೆ ಬೀರು ಬೇಕೇನಾ? ಸುಮ್ಮನೆ ಇರೇ ನೀನು. ನೋಡಮ್ಮ ಬಿಂದು, ಈಗ ಸದ್ಯಕ್ಕೆ ಆಗಲ್ಲ, ಮುಂದೆ ನೋಡೋಣ ತಗೋ. ಸರಿ ಅಮ್ಮ, ಪರವಾಗಿಲ್ಲ ಬಿಡು. ಅಯ್ಯೋ ಪಾಪ ಬಿಂದು ಮುಖ ಸಪ್ಪೆ ಮಾಡ್ಕೊಂಡ್ಲು. ಅಮ್ಮ ನನಗೆ ಕೊಟ್ಟಿರೋ ಥರ ಬೀರು ಮಂಚ ಹಾಸಿಗೆ ಎಲ್ಲ ಕೊಡ್ತಾರೆ ಅಂದ್ಕೊಂಡಿದ್ಲು. ಆದರೆ ಈ ಅಮ್ಮ ಮನೆ ರೂಮು ಎಲ್ಲ ನೋಡಿ ಮಂಚ ಹಾಸಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ, ವಾರ್ಡ್ರೋಬ್ ಇರೋದು ನೋಡಿ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ. ಬಿಂದು, ನೀನೇನು ಬೇಜಾರು ಮಾಡ್ಕೋಬೇಡ ಕಣೆ. ಅಮ್ಮ ಹೆಂಗೆ ಅಂತ ನಿಂಗೆ ಗೊತ್ತಿಲ್ವಾ? ಬಿಡು, ಅಮ್ಮ ಕೊಡಿಸ್ಲಿಲ್ಲ ಅಂದರೆ ಏನು, ನಾನು ನಿನಗೆ ಕೊಡಿಸ್ತೀನಿ ಬಿಡು. ಅಯ್ಯೋ ಬೇಡ ಅಕ್ಕ, ಅಮ್ಮ ಹೇಳೋದು ಸರಿ. ವಾರ್ಡ್ರೋಬ್ ಇದೆಯಲ್ಲ ಅಷ್ಟೇ ಸಾಕು. ಕನ್ನಡಿಗೆ ಬೇಕಾದರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡ್ರೆ ಆಯಿತು. ಸುಮ್ಮನೆ ಯಾಕೆ? ನೀನೇನು ಕೊಡ್ಸೋದು ಬೇಡಕ್ಕ, ಸುಮ್ಮನೆ ನಿಂಗೆ ಯಾಕೆ ತೊಂದರೆ? ನೀನು ಕಷ್ಟದಲ್ಲೇ ಇದೆಯಾ ಅಂತ ನನಗೆ ಗೊತ್ತು. ಹಾಗಂದರೆ ಹೇಗೆ? ನಾನೇನು ಬೇರೆಯವಳ? ನಿಮ್ಮ ಅಕ್ಕ ತಾನೇ, ಪರವಾಗಿಲ್ಲ ಬಿಡು. ಬೀರು ಕೊಡಿಸೋದು ನನಗೇನು ಹೆಚ್ಚಿಗೆ ಆಗಲ್ಲ ಅಲ್ವೇ ಸಿಂಧು? ಅಲ್ಲ ಬಿಂದುಗೆ ನೀನೇ ಬೀರು ಕೊಡಿಸ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿಮ್ಮತ್ತೆ ಅದಕ್ಕೆಲ್ಲ ಒಪ್ಕೋತಾರಾ? ಮೊದಲೇ ನಿಮ್ಮತ್ತೆ ಒಂಥರ. ಸುಮ್ಮನೆ ಇರು, ನೀನು ಯಾಕೆ ಇಲ್ದಿದ್ದ ಜವಾಬ್ದಾರಿನೆಲ್ಲ ತಲೆ ಮೇಲೆ ಹಾಕ್ಕೊಂತೀಯ? ಅಕ್ಕ ಕೊಡಿಸ್ತಾಳೆ, ಸುಮ್ಮನಿರು. ಒಂದು ಸ್ವಲ್ಪ ದಿವಸ ಆಗಲಿ ಅಂತ ಹೇಳಿದಾಳಲ್ಲ, ಅವಳ ಕೊಡಿಸ್ತಾಳೆ. ಅಯ್ಯೋ ಅದು ಹಾಗಲ್ಲ ಚಿಕ್ಕಮ್ಮ, ಹಾಗೂ ಇಲ್ಲ ಹೀಗೂ ಇಲ್ಲ. ನೀನು ಸುಮ್ಮನೆ ಇರೆ. ನಿಮ್ಮತ್ತೆ ಹೆಂಗೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಅಬ್ಬಬ್ಬ, ಬಾಯ ಅದು ಬೊಂಬಾಯಿ. ಹೌದು ಸಿಂಧು ಅಕ್ಕ, ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದು. ನೀನೇನು ಕೊಡಿಸೋದು ಬೇಡ, ಸುಮ್ಮನೆ ಇರು. ಸ್ವಲ್ಪ ದಿವಸ ಆದಮೇಲೆ ಬೇಕಿದ್ರೆ ನಾನೇ ತೊಗೊಳ್ತೀನಿ. ಅಯ್ಯೋ ಒಂದು ಬೀರು ವಿಷಯಕ್ಕೆ ಯಾಕ್ರೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ? ಆಯಿತು ಬಿಡ್ರಿ, ಕೊಡಿಸ್ಬಿಡ್ತೀನಿ ನಾನೇನೆ. ಸಿಂಧು ನೀನು ಸುಮ್ಮನಿರೆ, ನಾನೇ ಕೊಡಿಸ್ತೀನಿ, ಹೋಗ್ಲಿ ಅತ್ತಾಗೆ. ಸರಿನಮ್ಮ. ಮತ್ತೆ ಸಿಂಧು, ಹೇಗಿತ್ತೆ 2 ದಿನ ನಿಮ್ಮ ಅತ್ತೆ ಮನೇಲಿ? ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರಾ? ನೀನು ಹೋರ್ಗಿತ್ತಿ ಹೇಗೆ? ಚೆನ್ನಾಗಿ ಹೊಂದ್ಕೊಂಡಿದ್ಯಾ ಅವಳ ಹತ್ರ ಏನು? ಅಯ್ಯೋ ಚಿಕ್ಕಮ್ಮ, ಅದನ್ನ ಯಾಕೆ ಕೇಳ್ತೀಯಾ? ಅಮ್ಮು ಸುಮ್ಮನಿರು. ಯಾಕೆ ಬಿಂದು ಸುಮ್ಮನಿರು ಅಂತೀಯಾ? ಹೇಳೆ ಅಮ್ಮು, ಏನು ವಿಷಯ? ಏನಿಲ್ಲ ಬಿಡು. ಹೇಳೆ ಅಮ್ಮು, ಅದೇನು ವಿಷಯ ಅಂತ. ಚಿಕ್ಕಮ್ಮ ಇಲ್ಲೆಲ್ಲ ಬೇಡ, ಸುಮ್ಮನಿರು. ಸುಮ್ಮನೆ ಇಲ್ಲೆಲ್ಲ ನೆಂಟ್ರಿದ್ದಾರೆ, ಯಾರಾದರೂ ಕೇಳಿಸ್ಕೊಂಡು ಏನಾದರೂ ಅವ್ರಿಗೆ ಹೇಳಿದ್ರೆ ಯಾಕೆ ಬೇಕು? ನಮ್ಮ ಮನೆಗೆ ಹೋಗ್ತೀವಲ್ಲ ಆಗ ಹೇಳ್ತೀವಿ ಬಿಡು. ಹೌದು ಚಿಕ್ಕಮ್ಮ, ಬಿಂದು ಅಕ್ಕ ಹೇಳ್ತಾ ಇರೋದು ಕರೆಕ್ಟು. ಸುಮ್ಮನೆ ಇಲ್ಲೆಲ್ಲ ಮಾತಬೇಡ, ನಮ್ಮ ಮನೆಗೆ ಹೋಗ್ತೀವಲ್ಲ ಹಾಗೆಲ್ಲ ಹೇಳ್ತೀನಿ, ಆಯಿತಾ? ಸರಿ ಆಯಿತು ಬಿಡ್ರಮ್ಮ. ಮತ್ತೆ ಬಿಂದು, ನಿಮ್ಮತ್ತೆ ಹೇಗೆ? ಪರವಾಗಿಲ್ವಾ? ಚೆನ್ನಾಗಿ ಮಾತಾಡಿಸ್ತಾರಾ? ಹ್ಞೂನಮ್ಮ, ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೂ ಮಾತು ಕಡಿಮೆನೇ, ಜಾಸ್ತಿ ಏನು ಮಾತಾಡಲ್ಲ. ಹ್ಞೂ ಅಕ್ಕ, ಹೋಗ್ಲಿ ಬಿಡು, ಜಾಸ್ತಿ ಮಾತಾಡದೇ ಇದ್ರೆ ಬೇಡ.
ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡಿರು. ನೀನು ಹೊರಗಿತ್ತಿದ್ದವು ಅಷ್ಟೇ, ಎಷ್ಟಿದೆಯೋ ಅಷ್ಟು ಮಾತಾಡು, ಜಾಸ್ತಿ ಏನು ಮಾತಾಡೋಕೆ ಹೋಗ್ಬೇಡ. ಹ್ಞೂ ಅಕ್ಕ. ಮತ್ತೆ ನಿಮ್ಮ ಹೊರಗಿತ್ತಿದ್ದು ರೂಮು ಇಷ್ಟೇ ಇದೆಯೇನೆ? ಹ್ಞೂ ಅಕ್ಕ, ಇಷ್ಟೇ ಇದೆ, ಇದೇ ಥರ ಇದೆ. ಮತ್ತು ಅತ್ತೆಯವ್ರ ರೂಮು ಅಷ್ಟೇ ಇದೇ ಥರ ಇದೆ. ಹಾಗಾದರೆ ಬಿಂದು, ನಿಮ್ಮ ಮೈದ ಎಲ್ಲಿ ಮಲ್ಕೊತಾರೆ? ಅವರು ಟೆರೆಸ್ ಮೇಲೆ ಒಂದು ರೂಮ್ ಇದೆಯಮ್ಮ, ಚಿಕ್ಕದು, ಅದೊಂಥರ ಸ್ಟೋರ್ ರೂಮ್ ಥರ ಇದೆ, ಅಲ್ಲಿ ಮಲ್ಕೊತಾರೆ ಅಂತ ಅನಿಸುತ್ತೆ. ಓ ಹೌದಾ, ಟೆರೆಸ್ ಮೇಲೂ ರೂಮ್ ಇದೆಯಾ? ಹ್ಞೂ ಚಿಕ್ಕಮ್ಮ. ಬಿಡು, ಮತ್ತೆ ಮದುವೆ ಆಗೋವರೆಗೂ ಅವ್ರು ಅಲ್ಲೇ ಇಟ್ಕೋತಾರೆ, ಹೇಗೂ ಒಬ್ಬರೇ ಅಲ್ವಾ, ಅಲ್ಲೇ ಅಡ್ಜಸ್ಟ್ ಮಾಡ್ಕೊತಾರೆ. ಹ್ಞೂ ಚಿಕ್ಕಮ್ಮ, ನಾನು ಹಾಗೆ ಅಂದ್ಕೊಂಡೆ. ಮತ್ತೆ ನಿಮ್ಮ ಮೈದ ಚೆನ್ನಾಗಿ ಮಾತಾಡಿಸ್ತಾರಾ? ಹ್ಞೂ ಚಿಕ್ಕಮ್ಮ, ಅವ್ರು ತುಂಬ ಒಳ್ಳೆಯವರು. ಮತ್ತು ನಿಮ್ಮ ಭಾವ ಹೇಗೆ? ಅವರು ಜಾಸ್ತಿ ಮಾತಾಡಲ್ಲ ಚಿಕ್ಕಮ್ಮ, ಅತ್ತೆ ಥರನೇ, ತುಂಬ ಸೈಲೆಂಟು. ಅವರಾಯ್ತು ಅವ್ರ ಕೆಲಸ ಆಯಿತು ಅಂತ ಇರ್ತಾರೆ, ರೂಮ್ ಬಿಟ್ಟು ಆಚೆನೇ ಬರಲ್ಲ. ಹಂಸಕ್ಕಂದೇ ಸ್ವಲ್ಪ ಜಾಸ್ತಿ ಮಾತು. ಅವಳು ನೋಡಿದ್ರೇ ಗೊತ್ತಾಗುತ್ತೆ ಬಿಡೆ. ಹ್ಞೂ ಚಿಕ್ಕಮ್ಮ. ಮತ್ತೆ ಬಿಂದು ನೋಡಮ್ಮ, ನಾವು ಕೊಟ್ಟಿದ್ದೆಲ್ಲ ಕೊಟ್ಟಿದ್ದಾಗೋಯ್ತು, ಇನ್ನೇನಿದ್ರು ಬೀರು ಮಂಚ ಹಾಸಿಗೆ ಕೊಟ್ಟರೆ ಅಷ್ಟೇನೆ, ಗೊತ್ತಾಯ್ತಾ? ಒಡವೆಗಳೆಲ್ಲ ಯಾವುದು ಕಳ್ಕೊಬೇಡ. ಇನ್ನು ಹಬ್ಬಕ್ಕೆ ಅರಿಂಡಿದಕ್ಕೆ ಅಂತ ಎಲ್ಲ ಒಡವೆ ಮಾಡಿಸ್ಕೊಡೋಕ್ಕಾಗಲ್ಲ. ಹಾಂ, ಅವಳು ಸಿಂಧುಗೆ ಎಷ್ಟು ಕೊಟ್ಟಿದ್ದೀನೋ ನಿನಗೂ ಅಷ್ಟು ಕೊಟ್ಟಿದ್ದೀನಿ, ಅದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಅಮ್ಮ ಮದುವೆ ಬೇರೆ ಇದೆಯಲ್ಲ, ಅವಳಿಗಿನ್ನ ನೆಕ್ಸ್ಟು ನಾನು ಮಾಡಿ ಸಿಗಬೇಕು, ಗೊತ್ತಾಯ್ತಾ? ಈಗೆಲ್ಲ ನಿಮಗೆ ಮದುವೆಗಳಲ್ಲಿ ಎಷ್ಟು ಮಾಡಿದ್ದೀನೋ ಅಷ್ಟೇ. ಇನ್ನು ಹಬ್ಬ ಹರಿದಿನ ಅದು ಇದು ಅಂತ ಬಂದ್ರೂ ಏನೋ ವರ್ಷಕ್ಕೊಂದು ಸೀರೆ ಉಡಿಸಿ ಕಳಿಸ್ತೀವಿ, ಗೌರಿ ಹಬ್ಬಕ್ಕೆ ಬಾಗಣ ಕೊಡ್ತೀವಿ. ಇನ್ನೇನು ಆಸೆ ಪಟ್ಕೋಬೇಡ್ರಿ. ಹ್ಞೂನಮ್ಮ. ಹ್ಞೂ ಗೊತ್ತು ಬಿಡಮ್ಮ, ನೀನೇನು ಹೇಳ್ಬೇಡ ಬಿಂದೋಕಂಗೆ, ನೀನೆಲ್ಲ ಮಾಡೋದು ನಿನ್ನ ಮುದ್ಮಗುಂಗೆ ಅಂತ ಗೊತ್ತು. ನೀನು ಇವಾಗ ಇಷ್ಟು ಮಾಡಿರೋದೇ ಹೆಚ್ಚು. ಏಯ್ ಅಮ್ಮು, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಯಾಕಮ್ಮ, ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು? ಅಲ್ಲ, ಹೆಣ್ಮಕ್ಳು ಕಷ್ಟ ಅಂದರೆ ತವ್ರ ಮನೆಗೆ ಬರದೆ ಎಲ್ಲೋಗ್ಬೇಕು ಹೇಳು? ಆ ಥರ ಹೇಳ್ತಿದ್ಯಲ್ಲ ಬಿಂದು ಅಕ್ಕಂಗೆ, ಪಾಪ. ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೋ. ನನಗೂ ಎಲ್ಲ ಗೊತ್ತಾಗುತ್ತೆ, ನಾನೇನು ಇನ್ನೂ ಚಿಕ್ಕ ಮಗು ಅಲ್ಲ. ಹೌದು ಕಣೆ, ನೀನು ಇನ್ನೂ ಏನು ಚಿಕ್ಕ ಮಗು ಅಲ್ಲ, ಅದಕ್ಕೇನೆ ನಿನಗೂ ಬರೋ ವರ್ಷಕ್ಕೆ ಮದುವೆ ಮಾಡಿ ಕಳಿಸ್ತಾ ಇರ್ತೀವಿ. ಕಳಿಸ್ತೀಯ. ಮದುವೆ ಆಗೋರಿದ್ರೆ ತಾನೇ ನೀನು ಮಾಡಿ ಕಳ್ಸೋಕ್ಕೆ. ನನ್ನನ್ನೇನು ಸಿಂಧು ಅಕ್ಕ ಬಿಂದು ಅಕ್ಕನ ಥರ ಅಂತ ಅನ್ಕೋಬೇಡ. ನಾನಂತೂ ಮದುವೆ ಆಗಲ್ಲ, ನನ್ನ ಎಜುಕೇಷನ್ ಮುಗಿಯೋವರೆಗೂ ನಾನು ಮದುವೆ ಆಗಲ್ಲ ಅಂದರೆ ಆಗಲ್ಲ. ಅದು ಹೆಂಗಾಗಲ್ಲ, ನಾನು ನೋಡ್ತೀನಿ. ಸರಿ ನೋಡ್ಕೋ. ಅಯ್ಯೋ ಅಮ್ಮು, ಸಾಕು ಸುಮ್ಮನಿದೆ. ಇದೇನು ನಮ್ಮನೇನಾ? ಎಷ್ಟು ಮಾತಾಡ್ತೀಯ? ವಟ ಅಂತಾನೇ ಇರ್ತೀಯಪ್ಪ. ಮತ್ತೆ ನೋಡಿ ಸಿಂಧು ಅಕ್ಕ ಈ ಅಮ್ಮನ್ನ. ಅಮ್ಮ ಹೇಳೋ ಪ್ರಕಾರ ಹೆಣ್ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ರೆ ಆಗೋಯ್ತು, ಇವ್ರ ತಲೆ ಮೇಲೆ ಜವಾಬ್ದಾರಿ ಕಳ್ಕೊಂಡಂಗೆ. ಆಮೇಲೆ ಏನಕ್ಕೂ ಬರಬಾರ್ದಂತೆ, ಏನು ಇವರು ಕೊಡ್ಸಲ್ವಂತೆ. ವರ್ಷಕ್ಕೊಂದ್ಸರಿ ಒಂದು ಸೀರೆ ಕೊಡಿಸ್ತಾರಂತೆ, ಬಾಗಣ ಕೊಡ್ತಾರಂತೆ. ಇದ್ಯಾವ ಲೆಕ್ಕ? ಮಗುಂಗೆ ಮಾತ್ರ ಮಗುಂಗೆ ಎಷ್ಟು ಮಾಡಿ 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 ಇಕ್ತಾ ಇದ್ದಾರೆ, ನಮಗೆ ಏನೂ ಇಲ್ವಂತೆ. ಹೌದು ಕಣ್ರೆ, ನೀವೆಲ್ಲ ಮದುವೆ ಮಾಡ್ಕೊಂಡು ಗಂಡಿನ ಮನೆಗೆ ಹೋಗ್ಬಿಟ್ರೆ ನಮ್ಮನ್ನ ಕಡೆವರೆಗೂ ಸಾಕೋರು ಯಾರು? ನನ್ನ ಮಗನೇ ತಾನೇ, ಅವನಿಗೆ ಮಾಡಿಕ್ಬೇಕು. ಮತ್ತೆ ಇನ್ನೇನು ನಿಮಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಸರಿ, ನಾನು ನೋಡ್ತೀನಿ ನಿನ್ನ ಮಗ ಅದು ಏನು ಚೆಂದಾಗಿ ನೀನು ನೋಡ್ಕೋತಾನೋ ಅಂತ. ನೋಡು. ಸರಿ, ಅವ್ರದ್ದೆಲ್ಲ ಊಟ ಆಗಿರುತ್ತೋ ಏನೋ, ಟೈಮ್ ಆಗುತ್ತೆ. ಬಿಂದು ಹೊರಡೋಣ ನಡಿ. ಹ್ಞೂಮ್ಮ. ಅಕ್ಕ, ಪಾಪು ಇಲ್ಲೇ? ಅವಳು ನಿಮ್ಮ ಬಾವನ ಹತ್ರ ಇದ್ದಾಳೆ ಕಣೆ. ಬಾವನ್ ಬಿಟ್ಟೇ ಇರಲ್ಲ ಅಲ್ವಾ ಅಕ್ಕ ಅವಳು? ಕಣೆ, ಮನೇಲೂ ಅಷ್ಟೇ, ಅವ್ರ ಆಫೀಸಿಂದ ಬರೋದನ್ನೇ ಕಾಯ್ತಾ ಇರ್ತಾಳೆ. ಬಂದ್ಮೇಲಂತೂ ಅವ್ರನ್ನ ಬಿಟ್ಟು ಕೆಳಗಡೆ ಇಳಿಯಲ್ಲ ಅಂತಾಳೆ. ಮೊದಲಿಂದನೂ ಹಾಗೆ ಅವಳು. ಅವ್ರ ಅಪ್ಪನ ಕಂಡ್ರೆ ತುಂಬ ಇಷ್ಟ ಅಲ್ವಾ? ಚಿಕ್ಕಮ್ಮ, ಎಲ್ಲಿ ನಿಮ್ಮ ಮೊಮ್ಮಕ್ಳನ್ನ ಕರ್ಕೊಂಡೇ ಬಂದಿಲ್ಲ, ಯಾಕೆ? ಅಯ್ಯೋ, ಅವರ ಬರ್ತೀವಿ ಅಂತಂದ್ರು. ನನ್ನ ಸಾಸೆ ಅವಳಲ್ಲ ನಿಮ್ಮ ಅತ್ತಿಗೆ, ಕಳಿಸ್ಲಿಲ್ಲ ಅವಳು. ಅಯ್ಯೋ ಬೇಡ ಹೋಗ್ರಿ ಅತ್ತೆ, ಅಲ್ಲೆಲ್ಲ ಬಂದು ತೀಟೆ ಮಾಡ್ತಾರೆ, ಮತ್ತು ಏನೇನೋ ತಿಂದ್ಬಿಡ್ತಾರೆ, ಅವ್ರನ್ನ ಸುಧಾರ್ಸೋಕ್ಕಾಗಲ್ಲ ಅಂತ ಅಂದ್ಲು. ಸರಿ ಮಾಡ್ಕೊಳಮ್ಮ, ಕರ್ಕೊಬಂದರೆ ನಾವು ಹಿಂಗೆ ಆರಾಮಾಗಿ ಕುತ್ಕೊಳ್ಳೋಕ್ಕಾಗಲ್ಲ, ಸುಮ್ಮನಿರು. ಅವ್ರನ್ನೇ ನೋಡಿಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಇರಬೇಕಾಗಿದೆ. ಅದಕ್ಕೆ ನಿಮ್ಮ ಚಿಕ್ಕಪ್ಪನೂ ಬೇಡ ಅಂತು, ಅದಕ್ಕೆ ಸುಮ್ಮನೆ ಆದೆ. ಅವಳು ಕಳಿಸಲ್ಲ ಅಂದ್ಲು ಅಲ್ವೇ ಚಂದ್ರಿ? ನಿನ್ನ ಸೊಸೆ ಈಗ ಪರವಾಗಿಲ್ವೇನೆ? ಅಯ್ಯೋ ಏನೂ ಇಲ್ಲಕ್ಕ, ಮೊದ್ಲೆಂಗಿದ್ಲೋ ಈಗಲೂ ಹಂಗೆ, ಇನ್ನೂ ಜಾಸ್ತಿನೇ ಮಾಡ್ಕೊಂಡವಳೆ. ಏನೋ ಬಿಡಮ್ಮ, ನಿಮ್ಮನೆ ಸಂಸಾರನೇ ಒಂಥರ. ಏನು ಮಾಡೋದಕ್ಕ, ಒಬ್ಬನೇ ಮಗ, ಹೆಣ್ಮಕ್ಳು ಇಲ್ಲ. ನಿಂಗಾದರೂ 3 ಜನ ಹೆಣ್ಮಕ್ಳವ್ರೆ, ಮಗ ಕೈ ಬಿಟ್ರು 3 ಜನದಲ್ಲಿ ಯಾರಾದರೂ ಒಬ್ಬರು ನೋಡ್ಕೋತಾರೆ. ಆದರೆ ನನ್ನ ಮಗ ಹಂಗಲ್ವೇ, ನಮ್ಮ ಮನೇಲಿ ಇರೋನೊಬ್ಬ ಮಗ. ನಾವು ಏನಾದರೂ ಒಂದು ಆಡಿ ಮಾಡಿದ್ರೆ ಬೇರೆ ಹೋಯ್ತೀವಿ ಅಂತಾರೆ. ಸುಮ್ಮನೆ ಅದಕ್ಕೆ ಯಾಕೆ ಅಂತ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು. ಅದು ಸರಿ ಬಿಡು. ಮತ್ತೆ ನೀನು ಹೇಗೋ ನಿನ್ನ ಸೊಸೆಗೆ ಅಡ್ಜಸ್ಟ್ ಆಗಿದ್ಯಾ ಬಿಡೆ? ಹ್ಞೂನಕ್ಕ.
ಹೂನಕ್ಕ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ಲ. ಮುಂದೆ ಅವಳೇ ಅಲ್ವಾ ನಮ್ಮನ್ನ ನೋಡ್ಕೊಳ್ಳೋದು. ನೀನು ಬಿಡು ಚಿಕ್ಕಮ್ಮ, ನಿನ್ನ ಸೊಸೆ ಹತ್ರ ಚೆನ್ನಾಗೇ ಇರ್ತೀಯ. ಹೂ ಕಣೆ ಸಿಂಧು, ಅವಳ ಹತ್ರ ಚೆನ್ನಾಗೇ ಇರಬೇಕು. ಇಲ್ಲಿ ನೋಡು, ಎಂತೆಂಥ ಡ್ರೆಸ್ ಎಲ್ಲ ಕೊಡಿಸ್ತಾಳೆ ಗೊತ್ತಾ ನನಗೆ. ನಿಮ್ಮ ಅಣ್ಣ ಏನಮ್ಮ ನಿಂದು ಅವತಾರ ಅಂತಾನೆ. ಆದರೂ ನನ್ನ ಸೊಸೆ ಹಾಕೊಳ್ಳಿ ಬಿಡ್ರಿ, ಅತ್ತೆಗೇನು ವಯಸ್ಸಾಗಿರೋದು ಅಂತ ಒಂದೊಂದ್ಸರಿ ಅವ್ರ ಗಂಡಂಗೆ ಬೈತಾಳೆ. ಹ್ಞೂ ಅತ್ತಿಗೆ ಫುಲ್ಲು ಮಾಡ್ರನ್ ಅಲ್ವಾ, ನಿನಗೆ ಸರಿಯಾದ ಸೊಸೆ ಬಿಡು. ಹ್ಞೂ ಚಿಕ್ಕಮ್ಮ, ಅಣ್ಣ ಅತ್ತಿಗೆನೂ ಬರ್ತಾರೆ ಅಂದ್ಕೊಂಡಿದ್ದೆ, ಕರ್ಕೊಂಬರ್ಬೇಕು ತಾನೇ. ಹೂ ಕಣೆ ಬಿಂದು, ಅವಳು ಬರಬೇಕು ಅಂತಿದ್ಲು, ಆದರೆ ನಿಮ್ಮ ಅಣ್ಣಂಗೆ ಏನೋ ಕೆಲಸ ಇತ್ತಂತೆ, ವರ್ಕ್ ಫ್ರಮ್ ಹೋಮು ಏನೋ ಕೊಟ್ಟಿದ್ರಂತೆ. ಅದಕ್ಕೆ ಬಿಡತ್ತೆ, ಇವ್ರು ಬರಲ್ಲ ಅಂದ್ರೆ ನಾನೇನು ಬರೋದು ಅಂತ ಅಂದ್ಲು. ನೀವು ಹೋಗ್ಬಿಟ್ಟು ಬರೋಗ್ರಿ ಅಂತ ಅಂದ್ಲು. ಅದಕ್ಕೆ ನಾನು ನಿಮ್ಮ ಚಿಕ್ಕಪ್ಪ ಬಂದು. ಓ ಹೌದಾ, ಸರಿ ಚಿಕ್ಕಮ್ಮ, ಮತ್ತೆ ಯಾವಾಗಾದರೂ ಒಂದ್ಸರಿ ಕರ್ಕೊಬಾ ಚಿಕ್ಕಮ್ಮ ಇಲ್ಲಿಗೆ. ಹ್ಞೂ ಸರಿ ಬಿಡು, ಯಾವಾಗಾದರೂ ಬರ್ತೀನಿ, ಕರ್ಕೊಬರ್ತೀನಿ ಅವಳನ್ನು. ಮತ್ತು ನೀನು ನಿನ್ನ ಗಂಡನೂ ಬನ್ನಿರಿ ನಮ್ಮ ಮನೆಗೆ, ಒಂದ್ಸರಿ ಊಟಕ್ಕೆ ಇಕ್ಕೋತೀವಿ, ಕರಿತೀನಿ. ನಿಮ್ಮ ಅತ್ತೆಗೆ ಹೇಳ್ತೀನಿ. ಮೊದಲು ಇಲ್ಲಿ ಶಾಸ್ತ್ರಗಳೆಲ್ಲ ಆಗಲಿ, ಮೊದಲು ನಿಮ್ಮ ಮನೆಗೆ ಹೋಗಿ ಆಮೇಲೆ ನಿಮ್ಮ ಮನೆಗೆ ಬರ್ತೀಯಲ್ಲ ಇಲ್ಲಿಗೆ, ಆವಾಗ ಒಂದು ದಿವಸ ಬನ್ನಿರಿ. ಶನಿವಾರ ಭಾನುವಾರದಂಗೆ ಬನ್ನಿರಿ, ಊಟಕ್ಕೆ ಇಕ್ಕೊತೀನಿ, ಕರಿತೀನಿ. ಏನು? ಹ್ಞೂ ಸರಿ ಚಿಕ್ಕಮ್ಮ, ಬರ್ತೀವಿ ಬಿಡು. ಓಹೋ, ನೋಡ್ದ ಈ ಬಿಂದುನಾ, ಇವ್ರ ಕಡೆಯವ್ರನ್ನೆಲ್ಲ ಕರ್ಕೊಬಂದು ಹೆಂಗೆ ಗುಂಪಾಕೊಂಡು ಮಾತಾಡ್ಕೊಂಡು ಕೂತವಳೆ. ಅಲ್ಲ, ಇವಳೇ ನೀರುಂಗ ಅವಳೇ ಅನ್ಕೊಂಡ್ಬಿಟ್ಟಿದ್ದಾಳೋ ಏನೋ. ಬಿಂದು ಬಿಂದು, ಓ ಎಲ್ಲ ಇಲ್ಲಿದ್ದೀರಾ? ಹ್ಞೂ ಅಕ್ಕ, ಎಲ್ಲಾರ್ದು ಊಟ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ ಎಲ್ಲಾರನ್ನೂ ಇಲ್ಲೇ ಕರ್ಕೊಂಡು ಬಂದೆ. ಓ ಹೌದಾ, ಸರಿ ಬಿಡು. ಮತ್ತೆ ಏನಿಲ್ಲ, ಅತ್ತೆ ಹೇಳ್ತಿದ್ರು ಎಲ್ಲ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದಾರಂತೆ. ಅದೇ ಕುಂಕುಮ ತಾಂಬೂಲ ಎಲ್ಲ ನಿನ್ನ ಕೈಲೇ ಕೊಡಿಸ್ಬೇಕಂತೆ. ಎಲ್ಲ ನಾನು ರೆಡಿ ಮಾಡಿದ್ದೀನಿ, ಎಲ್ಲರಿಗೂ ಕುಂಕುಮ ಕೊಡುವಂತೆ ಬಾ. ನಿಮ್ಮ ಕಡೆಯವರು ಬಂದಿದ್ದಾರಲ್ಲ ಹೆಂಗಸರುಗಳು, ಎಲ್ರಿಗೂ ಕುಂಕುಮ ಕೊಟ್ಟು ತಾಂಬೂಲ ಕೊಡುವಂತೆ ಬಾ. ಅದೇ ಅತ್ತೆ ಹೇಳ್ತಾ ಇದ್ರು, ರಾವ್ಗಾಲದೊಳಗೆ ನೀವು ಮನೆಗೆ ಸೇರಬೇಕಂತೆ, ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು. ಹೂ ಕಣಮ್ಮ, ನಾನು ಅದೇ ಹೇಳ್ತಿದ್ದೆ. ಎಲ್ಲರೂ ಬಂದ್ರೆ ಊಟ ಎಲ್ಲರದು ಆಯ್ತಾ ಹಂಗಾದ್ರೆ? ಹ್ಞೂ ಆಂಟಿ, ಎಲ್ಲರದು ಊಟ ಆಯಿತು. ಸರಿ ಹಂಗಾದ್ರೆ ನಡೀರಿ, ಎಲ್ಲ ಹೊರಡೋಣ, ಲೇಟ್ ಆಗುತ್ತೆ. ಸರಿ ಆಂಟಿ, ಬನ್ನಿ ಎಲ್ಲರೂ ಕುಂಕುಮ ತೊಗೊಂಡು ಹೋಗಿರಂತೆ. ಬಿಂದು ಬಾ, ಕೊಡ್ಬಾ ಎಲ್ಲರಿಗೂ ಕುಂಕುಮ. ಹ್ಞೂ ಅಕ್ಕ, ನಡೀರಿ, ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಮನೆಯಲ್ಲಿ ಬೀಗರೂಟ ಮುಗಿಸ್ಕೊಂಡು ಇನ್ನು ಹೆಣ್ಣು ಗಂಡನ್ನ ಮುಂದಿನ ಶಾಸ್ತ್ರಗಳಿಗೆ ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮುಂದೆ ಎಲ್ಲ ಅಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋಂತ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ. ಧನ್ಯವಾದಗಳು.